ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಇವತ್ತಿನ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಇನ್ಫಾರ್ಮೇಶನ್ ತಂದಿದ್ದೀನಿ. ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. KCET 2026ನ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ಈ ವಿಡಿಯೋನ ಕೊನೆ ತನಕನೂ ನೋಡಿ. ಮತ್ತೆ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕಾದರೆ ಈಗಲೇ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲ, ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇ ನೋಡಿ ತಕ್ಷಣ ಗೊತ್ತಿರುತ್ತೆ. KCET ನ ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಆಗಿದೆ ಅಂತ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂತ ಒಂದು ಬುಲೆಟ್ ಪಾಯಿಂಟ್ ಸಮೇತ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಮಕ್ಕಳೇ. ದಯವಿಟ್ಟು ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, KCET 2026ನ ಇಲ್ಲಿ ತನಕ ಬಂದಿರುವಂಥ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಫ್ರಮ್ ಬೋರ್ಡ್ ಸೈಡ್. ಪಾಯಿಂಟ್ ನಂಬರ್ 2, ಅಫಿಷಿಯಲ್ ಅಪ್ಲಿಕೇಶನ್ ಫಾರ್ ದಿ KCET ಎಕ್ಸಾಮ್. KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಯಾವಾಗ ರಿಲೀಸ್ ಮಾಡ್ತಾರೆ ಆ ಒಂದು ಡೇಟು ತಂದಿದ್ದೀನಿ. ಮತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಎಕ್ಸಾಮ್ ಡೇಟ್ಗಿಂತ ಮುಂಚೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಫಾರ್ ಯುವರ್ ವೆರಿಫಿಕೇಶನ್ ಪ್ರೋಸೆಸ್. ಲಾಸ್ಟಿಗೆ ಸ್ಪೆಷಲ್ ಕೋಟಾ ಡೀಟೇಲ್ಸ್ ಅದೆಲ್ಲ ಅದರಲ್ಲೇ ಬರುತ್ತೆ, ನಾನು ನಿಮಗೆ ಹೇಳ್ತೀನಿ. ಫೈನಲಿ ವೆರಿ ಇಂಪಾರ್ಟೆಂಟ್, ನಮ್ಮ ಪರೀಕ್ಷೆ ನಿಮ್ಮ CETಗೆ ಯಾವ ಥರ ಬೆನ್ನು ಇಟ್ಕೊಳ್ಳುತ್ತೆ, ಯಾವ ಥರ ಕೈ ಜೋಡಿಸ್ಕೊಂಡು ನಾವಿಬ್ಬರು ಕಲ್ತಿ KCETಯಲ್ಲಿ ವಿನ್ ಆಗ್ತೀವಿ. ಪರೀಕ್ಷೆ ಹೇಗೆ ನಿಮಗೆ ಹೆಲ್ಪ್ ಮಾಡುತ್ತೆ, ಪರೀಕ್ಷೆ ವಾಟ್ ಹ್ಯಾಸ್ ಟು ಆಫರ್, ಪರೀಕ್ಷೆಯಿಂದ ನಿಮ್ಗೆ ಏನು ಸಿಗುತ್ತೆ, KCET ಓದ್ಕೊಳ್ಳೋಕ್ಕೆ ಹೇಗೆ ಪರೀಕ್ಷೆ ಹೆಲ್ಪ್ ಆಗುತ್ತೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮಕ್ಕಳೇ. ಬನ್ನಿ ತಡ ಮಾಡದೆ ಹೋಗೋಣ. ಅಫಿಷಿಯಲ್ ಡೇಟ್ ಫಾರ್ ಅಪ್ಲಿಕೇಶನ್ ಅಂದರೆ KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ ಡೇಟಿಂದ ನೀವು KCET ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಇಂದ. ಅರ್ಥ ಆಗ್ತಿದೆಯಲ್ಲ? ಯಾವ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಮಕ್ಕಳೇ ಕ್ಲೀನಾಗಿ ನೋಡ್ಕೊಳ್ಳಿ. ಅವರು ಅನೌನ್ಸ್ ಮಾಡಿರುವಂಥ ಡೇಟು ಇಲ್ಲಿದೆ ನೋಡಿ, ದಯವಿಟ್ಟು ನೋಡಿ ಮಕ್ಕಳೇ. ಇಟ್ ಇಸ್ Jan 17th, ಜನವರಿ 17ನೇ ತಾರೀಕು 2026ರಲ್ಲಿ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ, KEA ಅಫಿಷಿಯಲ್ ವೆಬ್ಸೈಟ್, ನಾನು ಹೇಳ್ತೀನಿ ಯಾವ್ದು ಅಫಿಷಿಯಲ್ ವೆಬ್ಸೈಟ್ ಅಂತಲೂ ತೋರಿಸ್ತೀನಿ. ಅಲ್ಲಿ ಎಕ್ಸಾಕ್ಟ್ಲಿ ಮಧ್ಯಾಹ್ನ 12 ಗಂಟೆ ಮೇಲೆ ನಿಮಗೆ ಆ ಒಂದು ಲಿಂಕ್ ಸಿಗುತ್ತೆ. ಓಕೆ, ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಮುಂದೆ KEA ಅಫಿಷಿಯಲ್ ವೆಬ್ಸೈಟು ಹೇಗಿರುತ್ತೆ ಅಂದರೆ karnataka.government.in/KE ಅಂತ ಬರುತ್ತೆ. ಇಷ್ಟೆಲ್ಲ ನಿಮಗೆ ಕಷ್ಟ ಆಗ್ತಿದ್ರೆ KEA ಅಫಿಷಿಯಲ್ ವೆಬ್ಸೈಟ್ ಅಂತಲೇ ಗೂಗಲಲ್ಲಿ ಟೈಪ್ ಮಾಡಿ. ಸ್ಟಾರ್ಟಿಂಗ್ ಬರುವ ವೆಬ್ ಪೇಜ್ ಅಥವಾ ವೆಬ್ ಲಿಂಕ್ನ ಕ್ಲಿಕ್ ಮಾಡಿ, ಅದು ನಿಮಗೆ KEಗೆ ಎತ್ಕೊಂಡೋಗಿ ಪೋರ್ಟಲ್ನ ಕರ್ಕೊಂಡು ಹೋಗುತ್ತೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಇನ್ನೊಮ್ಮೆ ಹೇಳ್ತೀನಿ, KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಫೇಕ್ ಲಿಂಕ್ಸ್ ಆಗಿರಲಿ ಅಥವಾ ಫೇಕ್ ವೆಬ್ಸೈಟ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡಬೇಡಿ. ಶೇರ್ ಮಾಡಿದ್ರೆ ಸ್ಕ್ಯಾಮ್ಗೆ ಒಳಗಾಗ್ತೀರಾ. ಅರ್ಥ ಆಗ್ತಿದ್ದಿಲ್ಲ? ಇದರಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಲಿ ಮಕ್ಕಳೇ. ನೆಕ್ಸ್ಟ್ ಮುಂದೆ ಹೋಗೋಣ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಎಕ್ಸಾಮ್ಗೆ 17ನೇ ತಾರೀಕು ಅಪ್ಲಿಕೇಶನ್ ಬಿಡ್ತಿದ್ದಾರೆ. ಇಲ್ಲಿರುವಂಥ ಟೈಮಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಬ್ರೀಫಾಗಿ ಕೊಡ್ತೀನಿ. ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಸದ್ಯಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ. ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಸ್ಪೆಷಲ್ ಕೋಟಾಸ್ ಏನಾದರೂ ಇತ್ತು ಅಂದರೆ ನಿಮಗೆ ಅದನ್ನು ಹೇಳ್ತೀನಿ. ಸ್ಪೆಷಲ್ ಕೋಟಾಸಲ್ಲಿ ಯಾವ್ಯಾವ ಡಿವಿಷನ್ ಬರುತ್ತೆ ಅಂತ ಅದರದ್ದು ರಿಲೇಟೆಡ್ ಸರ್ಟಿಫಿಕೇಟ್ಸು. ಮತ್ತು ನೀವೇನಾದರೂ SC ST ಅಥವಾ OBC ಕ್ಯಾಸ್ಟ್ಗೆ ಸೇರಿರುವಂಥ ಮಕ್ಕಳಾಗಿದ್ದರೆ ಅವ್ರ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಆ ಸರ್ಟಿಫಿಕೇಟ್ ಮತ್ತು ವರ್ಷದ ಆದಾಯ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನು ರಿನ್ಯೂವಲ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಇವಾಗ ಬನ್ನಿ ಒಂದೊಂದು ಡಾಕ್ಯುಮೆಂಟ್ದು ಇಂಪಾರ್ಟೆನ್ಸ್ ಏನಂತ ನೋಡ್ಕೊಬಿಡೋಣ. ಮೊಬೈಲ್ ನಂಬರ್ ನಿಮ್ದಾದ್ರೂ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಆದ್ರೂ ಇರ್ಬೋದು. ವೆರಿ ಇಂಪಾರ್ಟೆಂಟ್, ಮೊಬೈಲ್ ನಂಬರ್ ಯೂಸಲ್ಲಿ ಇರಬೇಕು ಮಕ್ಕಳೇ. ಯಾಕೆ ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಗ OTP ಬರುತ್ತೆ. OTP ಬರಬೇಕಾದ್ರೆ ಮೊಬೈಲ್ ನಂಬರ್ ಆಕ್ಟಿವಲ್ಲಿ ಇರಬೇಕು. ಟೆಂಪ್ರವರಿ ನಂಬರ್ಸ್ನ ಕೊಡೋದನ್ನ ಅವಾಯ್ಡ್ ಮಾಡಿ. ಓಕೆ, ನಂಬರ್ ಯೂಸ್ ಇಲ್ಲದೆ ಇರೋದು
ಅಥವಾ ರೀಚಾರ್ಜ್ ಇಲ್ಲದೆ ಇರೋದು, ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ ಇಲ್ಲದೆ ಇರೋ ನಂಬರ್ಸ್ನ ಅವಾಯ್ಡ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಯಾಕೆ ಅಂದರೆ ನೀವು ಕೊಡುವಂಥ ನಂಬರಲ್ಲಿ ಮಾತ್ರ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಆಗಿರಲಿ, ನಿಮ್ಮ ಸೆಂಟರ್ ಆಗಿರಲಿ, ಏನೇ KEA ಇಂದ CET ರಿಲೇಟೆಡ್ ಇನ್ಫಾರ್ಮೇಷನ್ ಆ ಒಂದು ನಂಬರ್ಗೆ ಮೆಸೇಜ್ ಬರುತ್ತೆ. ಸೊ ದಯವಿಟ್ಟು ಇನ್ ಯೂಸ್ ಇರೋ ನಂಬರ್ ಕೊಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 2, ಆಧಾರ್ ಕಾರ್ಡ್. ನೋಡಿ, ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಮತ್ತು PUC ಮಾರ್ಕ್ಸ್ ಕಾರ್ಡ್, ಫಸ್ಟ್ PUC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಹೆಸರು ಎಲ್ಲ ಮ್ಯಾಚ್ ಆಗಬೇಕು. ಸೊ ಹೆಸರು ಬೇರೆ ಬೇರೆ ಇತ್ತು ಅಂದರೆ ನಿಮ್ಮ ವೆರಿಫಿಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಹೆಸರು ಮಿಸ್ ಮ್ಯಾಚ್ ಇತ್ತು ಅಂದರೆ ಇವಾಗಲೇ ಬ್ಯಾಂಗ್ಳೂರ್ ನಂಬರ್ 1ಗೆ ಹೋಗ್ಬಿಟ್ಟು ಅದನ್ನು ಆಲ್ಟ್ರ್ ಮಾಡಿಕೊಡಿ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿರಬೇಕು ವಿತ್ ಇನಿಷಿಯಲ್. ಸೊ ಓಕೆ, ಅದನ್ನು ಒಂದು ಜೋಪಾನವಾಗಿ ನೋಡ್ಕೊಳ್ಳಿ ಮಕ್ಕಳೇ. ಮತ್ತು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟಾಗಿರಬೇಕು. ಪ್ಲೀಸ್ ಇದೆಲ್ಲ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 3. ಸೊ ಡಾಕ್ಯುಮೆಂಟ್ ನಂಬರ್ 3, ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ರೀಸೆಂಟ್ ಆಗಿರಬೇಕು. ನೀವು 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ತೆಗ್ದಿರುವಂಥ ಫೋಟೋ ಅಲ್ಲ, ರೀಸೆಂಟಾಗಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ. ಆ ಫೋಟೋದು ಸಾಫ್ಟ್ ಕಾಪಿ ಕೂಡ ಆ ಒಂದು ಕ್ಯಾಮ್ರಾ ಪರ್ಸನ್ ಹತ್ರ ಕೇಳಿ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇದು ಎಲ್ಲಾನು ಮಕ್ಕಳೇ ಆನ್ಲೈನ್ ಇರುತ್ತೆ. ಸೊ ಅಪ್ಲಿಕೇಶನ್ನು, ಡಾಕ್ಯುಮೆಂಟ್ ಸಬ್ಮಿಷನ್ ಎಲ್ಲಾನು ಆನ್ಲೈನ್ ಪ್ರೋಸೆಸ್ಸಲ್ಲೇ ಇರುತ್ತೆ. KEA ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಮ್ಯಾಂಡೇಟರಿ ಆಗಿ ಹೋಗಿ ಅಪ್ಲಿಕೇಶನ್ ಕೊಡೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡೋದು ಇಲ್ಲ, ಅದೆಲ್ಲ ಮುಗೀತು. ಇವಾಗೆಲ್ಲನೂ ಆನ್ಲೈನ್ ಪ್ರೊಸೆಸಲ್ಲೇ ಇರುತ್ತೆ. ಸೊ ಎಲ್ಲನೂ ಸಾಫ್ಟ್ ಕಾಪಿನ ರೆಡಿಯಾಗಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಕಮಿಂಗ್ ಟು ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 4, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ನೀವೇನಾದರೂ SC ST ಅಥವಾ OBC ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಸೇರಿದ್ರೆ, ಜನರಲ್ ಇದ್ರೆ ನೆಸೆಸಿಟಿ ಇಲ್ಲ. ಅಪಾರ್ಟ್ ಫ್ರಮ್ ಜನರಲ್ ಬೇರೆ ಏನಾದರೂ ಕ್ಯಾಸ್ಟ್ ಇತ್ತು ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಿಸ್ಕೋಬೇಕು, ಅಪ್ಡೇಟ್ ಮಾಡಿಸ್ಕೋಬೇಕು. ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದರೆ ಅದು ಆಗಲ್ಲ. ಯಾಕೆ ಇದನ್ನಂದರೆ ಈ ಕ್ಯಾಟಗರಿಗೆ ದೇರ್ ಆರ್ ರಿಸರ್ವೇಷನ್ಸ್ ಇದೆ, ಸೀಟು ಇಂಜಿನಿಯರಿಂಗ್ ಸೀಟ್ಸ್ ರಿಸರ್ವೇಷನ್ ಇದೆ. ಸೊ ಆ ಒಂದು ಬೆನಿಫಿಟ್ಸ್ನ ನೀವು ಪಡ್ಕೋಬೋದು ಯಾವಾಗ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಅಪ್ ಟು ಡೇಟ್ ಇದ್ದರೆ. ಸೊ ದಯವಿಟ್ಟು ಮಕ್ಕಳೇ ಇದನ್ನೆಲ್ಲ ಅಪ್ಡೇಟ್ ಮಾಡಿ ಇಟ್ಕೊಂಬಿಡಿ. ಎಸ್. ಕಮಿಂಗ್ ಟು ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 5, ನೀವು 7 years ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಸರ್ಟಿಫಿಕೇಟ್ ಬೇಕು. ಇದು ಎಲ್ಲೂ ಸರ್ ತಗೊಳ್ಳೋದು, ಇದು ಏನು ದೊಡ್ಡ ವಿಷಯನೂ ಇಲ್ಲ. ನಿಮ್ಮ ಸ್ಕೂಲ್ ಇದೆ ಅಲ್ವಾ, ನಿಮ್ಮ ಸ್ಕೂಲಲ್ಲಿ ಹೋಗಿ ಕೇಳಿ ಈ ಥರ 7 years ನನಗೆ ಸರ್ಟಿಫಿಕೇಟ್ ಬೇಕು ಅಂತ. ಅವರು ನಿಮಗೆ ಕೊಡ್ತಾರೆ. ಅವರು ನೀವು ಓದಿರಬೇಕು, 7 years ಕರ್ನಾಟಕದಲ್ಲಿ ಓದಿರಬೇಕು, ಆಸ್ ಎ ಕನ್ನಡ ಲ್ಯಾಂಗ್ವೇಜ್ ಇರಬೇಕು ನಿಮಗೆ. ಸೊ ಅವರು ನಿಮಗೆ ಕೊಡ್ತಾರೆ. ಓಕೆ, ಇದು ಏನಕ್ಕೆ ಅಂದರೆ KEA ಅನ್ನೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬರೀ ಇಲ್ಲಿ ಓದಿರುವಂಥ ಮಕ್ಳಿಗೆ ಮಾತ್ರ ಈ ಒಂದು ಬೆನಿಫಿಟ್ಸ್ ಕೊಡೋದು. ಅರ್ಥ ಆಗ್ತಿದ್ದಿಲ್ಲ? ಸೊ ಇಲ್ಲಿ CET ನೀವು ಬರೀಬೇಕಂದ್ರೆ ನೀವು ಕರ್ನಾಟಕದಲ್ಲಿ ಮಿನಿಮಮ್ 7 years ಓದಿರಲೇಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ಕಮಿಂಗ್ ಟು ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 7, ಅಂದರೆ ಸ್ಪೆಷಲ್ ಕೋಟಾ. ನೀವೇನಾದರೂ ಸ್ಪೆಷಲ್ ಕೋಟಾ ಸೇರಿದ್ರೆ ಏನು ಸರ್ ಬರುತ್ತೆ ಸ್ಪೆಷಲ್ ಕೋಟಾಲ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ನೀವು ರೂರಲ್ ಸೈಡ್ ಹಳ್ಳಿ ಕಡೆ ಏನಾದರೂ ನೀವು ಶಾಲೆ ವಿದ್ಯಾಭ್ಯಾಸ ಕಲ್ತಿದ್ರೆ, ಕನ್ನಡ ಮೀಡಿಯಮ್ಗೆ ಸೇರಿದ್ರೆ. ಓಕೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾ. ನೀವು ಸ್ಪೋರ್ಟ್ಸ್ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ನ್ಯಾಷನಲೈಸ್ ಇರಬೇಕು. ನೀವು ಮನೆ ಗಲ್ಲಿಯಲ್ಲಿ ಆಡ್ಬಿಟ್ಟು ಸ್ಪೋರ್ಟ್ಸಲ್ಲಿ ಇದ್ದೀವಿ ಅಂತ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ನೀವು ಸ್ಪೋರ್ಟ್ಸ್ ಕೋಟಾ ಸರ್ಟಿಫಿಕೇಟ್ ಇರಬೇಕು ನಿಮಗೆ. ಓಕೆ. ಸೊ ಫೈನಲಿ NCC ಮಕ್ಕಳೇ, NCCಯಲ್ಲಿ ನೀವು ನೇವಿ ಆಗಿರಲಿ, ಆರ್ಮಿ ಆಗಿರಲಿ, ಏನಾದರೂ ನೀವು NCCಯಲ್ಲಿ ಇದ್ದರೆ ಆ ಸರ್ಟಿಫಿಕೇಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಸ್ಪೆಷಲ್ ಕೋಟಾ ಕೂಡ ರಿಸರ್ವೇಷನ್ಸ್ ಇದೆ. ಸರ್ಟಿಫಿಕೇಟ್ಸು ವ್ಯಾಲಿಡ್ ಇದ್ದರೆ ಮಾತ್ರ. ತಿರ್ಗಾ ಹೇಳ್ತೀನಿ ನೋಡಿ, ಕೋಟಾ ಕ್ಲೇಮ್ ಅಥವಾ ಕೋಟಾ ರಿಸರ್ವೇಷನ್ ಇಸ್ ಓನ್ಲಿ ಪಾಸಿಬಲ್ ಸರ್ಟಿಫಿಕೇಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಅವಧಿಯಲ್ಲಿ 17ನೇ ತಾರೀಕು ವಾಟ್ ಇಸ್ ದಟ್ ಅಪ್ಲಿಕೇಶನ್ ರಿಲೀಸ್ ಮಾಡ್ತಿದ್ದಾರೆ. ಸೊ ಆ ಮಧ್ಯದಲ್ಲಿ ಸುಮಾರು ಟೈಮ್ ಇದೆ. ಅದರಲ್ಲಿ ಇಂಥ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಈಗ KCET ಮತ್ತು ಅಫಿಷಿಯಲ್ ವೆಬ್ಸೈಟ್ಸ್ ಡಾಕ್ಯುಮೆಂಟೇಷನ್ ಬಗ್ಗೆ ಒಂದು ಐಡಿಯಾ ಬಂತು. ಈಗ ನಮ್ಮ ಪರೀಕ್ಷೆಗೆ ಬರೋಣ. ನಮ್ಮ ಪರೀಕ್ಷೆ ನಿಮಗೆ CETಗೆ ಏನು ಹೆಲ್ಪ್ ಮಾಡುತ್ತೆ? ಸೊ ಅದು ಒಂದು ದೊಡ್ಡ ಪ್ರಶ್ನೆ ಅಲ್ವಾ ಮಕ್ಕಳೇ? ಸೊ ನಾವು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ ಮಕ್ಕಳೇ. ಬರೀ ನಿಮ್ಮ ಎಕ್ಸಾಮ್ ಮಾತ್ರ ಅಲ್ಲ, KCETಗೂ ಹೆಲ್ಪ್ ಮಾಡ್ತೀವಿ. ಸೊ ಪರೀಕ್ಷೆ ಇವಾಗ ಅಂದ್ಗಿಂತ ಹಿಂದೆನೇ ನಾವು ಏನು ಮಾಡಿದ್ದೀವಿ ಅಂದರೆ, ಸೊ ಡೆಡಿಕೇಟೆಡ್ KCET ಆಸ್ಪರೆಂಟ್ಸ್ಗೆ ಯಾವ್ಯಾವ ಥರ ಸಪೋರ್ಟ್ ಅಂದರೆ, ಸಿಂಪ್ಲಿಫೈಡ್ ಲರ್ನಿಂಗ್ ಸಪೋರ್ಟ್, ಎಕ್ಸಾಮ್ ಓರಿಯೆಂಟೆಡ್ ಸ್ಟ್ರಾಟಜಿ, ಕಾನ್ಸೆಪ್ಟ್ ವೈಸ್ ಗೈಡೆನ್ಸ್ ಎಲ್ಲ ನಿಮಗೆ ಸಿಗುತ್ತೆ ಮಕ್ಕಳೇ. ಸೊ ಇದ್ರಿಗಿಂತ ನಾವು ಇದ್ರದ್ದು ಹಿಂದೆನೇ ಫ್ರೀ KCET ವಿಡಿಯೋಸನ್ನು ಮಾಡಿದ್ದೀವಿ. ಎಲ್ಲ ಚಾಪ್ಟರ್ಸಲ್ಲೂ, ಎಲ್ಲ ಸಬ್ಜೆಕ್ಟಲ್ಲೂ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಅಂತ. ಓಕೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದ್ರದ್ದು ಪ್ಲೇ ಲಿಸ್ಟ್ ನಾವು ನಿಮಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪ್ಲೇ ಲಿಸ್ಟ್ ನಿಮಗೆ ನನಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ಸೊ ಪ್ಲೇ ಲಿಸ್ಟ್ ಆರ್ ಆಲ್ರೆಡಿ ಅವೈಲಬಲ್ ಅಟ್ PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಇದೊಂದು ಜ್ಞಾಪಕ ಇಟ್ಕೊಂಬಿಡಿ. ನಿಮ್ಮ KCETಗೆ ಹೆಲ್ಪ್ ಆಗುವಂಥ ಒನ್ ಶಾಟ್ ವಿಡಿಯೋಸ್ ಎಲ್ಲ KCET ವಿಡಿಯೋಸ್ ಸಬ್ಜೆಕ್ಟ್ ವೈಸ್ ನಾವು ಲಿಸ್ಟ್ ಮಾಡಿ ಇಟ್ಕೊಬಿಟ್ಟಿದ್ದೀವಿ.
ತಕ್ಷಣ ನೋಡಿ ಈ ಥರ ಒಂದು ನಿಮಗೆ ಸ್ಲೈಡ್ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಫಿಸಿಕ್ಸ್ದು ಎಲ್ಲ ಸ್ಲೈಡ್ಸು ಇದೆ ನಿಮಗೆ, ಅಂದರೆ ಎಲ್ಲನೂ ಒಂದು ಪ್ಲೇಲಿಸ್ಟ್ ಥರ ರೆಡಿ ಮಾಡಿದ್ದೀವಿ, ಕಾಣಿಸ್ತಿದೆಯಾ? ಸೊ ಎಲ್ಲ KCT ವಿಡಿಯೋ ಎಲ್ಲ ಚಾಪ್ಟರ್ದು PU1 PU2 ಮಕ್ಕಳೇ ನೋಟ್ ಮಾಡ್ಕೊಳ್ಳಿ, PU1 PU2 ಸೊ ಎಲ್ಲ ಸಿಗುತ್ತೆ. ಸೊ ಅದೇ ಥರ ಕೆಮಿಸ್ಟ್ರಿಗೂ ಸಿಗುತ್ತೆ, ಬಯಾಲಜಿಗೂ ಸಿಗುತ್ತೆ, ಮ್ಯಾಥ್ಸ್ಗೂ ಸಿಗುತ್ತೆ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಇದು ಎಲ್ಲನೂ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಮಕ್ಕಳೇ. ಸೊ ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈ ಲಿಂಕ್ಸ್ನ ನಿಮಗೆ ಬೇಕಾದರೆ ನೀವು ಮಾಡಬೇಕಾಗಿರೋದು ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿನ ನಾನು ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಸೊ ಇನ್ನೂ ಏನಾದರೂ ನಿಮಗೆ CETಯಲ್ಲಿ ಇನ್ ಡೆಪ್ತ್ ಆಗಿ ಏನು ಮಾಡಬೇಕು ಸರ್, ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ. ಸೊ ಮರಿಬೇಡಿ, 17th Jan KCET ಅಪ್ಲಿಕೇಶನ್ಸ್ ರಿಲೀಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಕೂಡ KCETಗೆ ಸಪ್ರೇಟ್ ವೀಡಿಯೋಸ್ ಸ್ಲೈಡ್ಸ್ ಮಾಡಿಟ್ಟಿದ್ದೀವಿ. ಸೊ ಕ್ರ್ಯಾಶ್ ಕೋರ್ಸ್ ಕೂಡ ನಡೆಯುತ್ತೆ ಮಕ್ಕಳೇ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ಈ ಥರ ಇಂಪಾರ್ಟೆಂಟ್ ವಿಡಿಯೋಸ್ ನಿಮಗೆ ಬೇಕಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.